ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ವಿನಿತಾ ಚಾನಲ್ಸ್. ನಾವೀಗ ನಮ್ಮ ಮಗಳಿಗೆ ಸೌತೆಕಾಯಿ ಅವಲಕ್ಕಿ ಅಂತ ಅದನ್ನು ಮಾಡಾಕತ್ತೇವೆ. ಸಂಜೆ ಮುಂದೆ ಮಕ್ಕಳಿಗೆ ಏನಾರು ಬೇಕಾಗ್ತದಲ್ಲ ತಿನ್ನೋಕೆ, ಅದಕ್ಕಾಗಿ ಸೌತೆಕಾಯಿ ಅವಲಕ್ಕಿ ಅಂದ್ರೆ ಭಾಳ ಪ್ರೀತಿ. ಈಗ ಸೌತೆಕಾಯಿ ತೊಗೊಂಡಿದ್ದೀನಿ ನಾನು ಒಂದೆರಡು. ಆಮೇಲೆ ಅದಕ್ಕೆ ಬೇಕಾಗುವಂಥ ಸಾಮಗ್ರಿ ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಇಲ್ಲೇ ಒಗ್ಗರಣೆ ಬೇಕಾದಂಥದ್ದು ಸಾಸಿವೆ, ಜೀರಿಗೆ, ಅರಿಶಿನ ಇಟ್ಕೊಂಡಿದ್ದೀನಿ. ಆಮೇಲೆ ಈಗ ಮಾಡೋಕ್ಕೆ ಶುರು ಮಾಡ್ತೇನೆ. ಮೊದಲ ಸೌತೆಕಾಯಿಯನ್ನು ತೊಳ್ಕೊಬೇಕು. ವಿಷಯ ಎಲ್ಲ ನೋಡಿದ್ದೇನೆ. ಇದನ್ನು ಇಲ್ಲ ಅವ್ರಿಗೆ ಬೇಕಾದಂಥ ಸಾಮಗ್ರಿನ ಮೊದಲ ಸೌತೆಕಾಯಿ ತರ್ಕೊಂಡಿದ್ದೀನಿ. ಆನಂತರ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ, ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೀನಿ. ಇದು ಕರಿಬೇವು, ಇದು ಕೊತ್ತಂಬರಿ, ಇದು ಟೊಮೆಟೊ, ಇದು ಶೇಂಗಾಕಾಳು, ಇದು ಉಪ್ಪು, ಸಾಸಿವೆ, ಜೀರಿಗೆ, ಅರಿಶಿನ, ಸ್ವಲ್ಪ ಸಕ್ಕರೆ, ಇವೆಲ್ಲನೂ ಈಗ ಒಗ್ಗರಣೆ ಕೊಡ್ತೀನಿ. ಈಗ ಒಂದು 3 ಹಿಡಿ ಅವಲಕ್ಕಿ ತೊಗೊಂಡಿದ್ದೇನೆ ನಾನು. ಅದಕ್ಕೊಂದು 3 ಚಮಚೆ ಎಣ್ಣೆ ಬೇಕು. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಉಟ್ಕೋಬೇಕು. ಒಮ್ಮೆ ಜೋರು ಉರಿ ಇಟ್ಟರೆ ಕೆಂಪು ಆಗಿಬಿಡ್ತಾವೆ. ಬಂದ್ಬಿಡೋದಿನ್ನ ತೆಗೆದು ಆಮೇಲೆ ಒಗ್ಗರಣೆ ಆದಮೇಲೆ ಹಾಕೋದಿದ್ದೀನಿ. ಈಗ ಮೊದಲು ಸಾಸಿವೆ ಹಾಕೋಬೇಕು. ಸ್ಪೂನಿಗೆ ಸಣ್ಣ ಚಿಕ್ಕ ಸ್ಪೂನ್ ಅದ, 2 ಸ್ಪೂನ್ ಹಾಕಿದೆ. ಆನಂತರ ಜೀರಿಗೆ ಒಂದು 2 ಸ್ಪೂನ್ ಹಾಕ್ತೀನಿ. ಆನಂತರ ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಕೊತ್ತಂಬರಿ ಹಾಕೋದು. ಅರಿಶಿನ ಆದಮೇಲೆ ಟೊಮೆಟೊ ಹಾಕೋದು. ಟೊಮೆಟೊ ಸ್ವಲ್ಪ ಬೇಯಬೇಕಿದೆ. ಈಗ ಎಷ್ಟು ಉಪ್ಪು ಬೇಕೋ ಅದನ್ನು ಅದಕ್ಕೆ ನೋಡ್ಕೊಂಡು ಹಾಕೋಬೇಕು. ನಾವು ಇಷ್ಟು ಉಪ್ಪು ಹಾಕ್ತೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಆ ನಂತರ ಸ್ವಲ್ಪ ಸಕ್ಕರೆ ಹಾಕೋಬೇಕು. ಒಂದು 1.5 ಸ್ಪೂನ್ ಸಕ್ಕರೆ ಸಾಕು. ಆನಂತರ ಈಗ ಸೌತೆಕಾಯಿ, ಇದಕ್ಕೆ ಕೊತ್ತಂಬರಿ ಹಾಕ್ತೇನೆ. ಹಾಕಿ ಸ್ವಲ್ಪ ಕೈ ಹಚ್ಕೊಳ್ಬೇಕು. ಇದನ್ನು ಎಲ್ಲ ಕೆಳಗಿದ್ವಿ. ಇಲ್ಲೇ ಕಲಿಸ್ತೇನೆ. ಅವಲಕ್ಕಿ ಹಾಕಿ ಕಲಿಸೋದು. ಬಿಸಿದ್ರಾಗ ಹಾಕಿರ ಅದು ಮುದ್ದೆ ಆಗಿಬಿಡ್ತದೆ. ಅವಲಕ್ಕೆಲ್ಲ ಮುದ್ದೆ ಆಗ್ತದೆ. ಅದಕ್ಕೆ ಬಿಸಿದ್ರಾಗ ಹಾಕ್ಬಾರ್ದು. ಅದು ಒಗ್ಗರಣೆ ಹಾಕಿದ್ಮೇಲೆ ಒಂದು 5-10 ನಿಮಿಷ ಬಿಡ್ಬೇಕು. ಅದನ್ನು ಆರ್ಕೊಂಡು ಬರ್ತದೆ. ಆರಿದ್ಮೇಲೆ ಹಾಕಿ ಕಲಿಸ್ಬೇಕು. ಈಗ ಎಲ್ಲ ಆರೈತಿದೆ. ಒಗ್ಗರಣೆ ಕಲಿಸಿದ್ದೇನೆ. ಈಗ ಅವಲಕ್ಕಿ ಹಾಕಿ ಎಲ್ಲ. ಈಗ ನಾನು ಶೇಂಗಾಕಾಳು ಹಾಕೋಬೇಕು. ಅದರೊಳಗೆ ಹಾಕಿರ ಮೆತ್ತಗಾಗಿ ಬಿಡ್ತಾವೆ ಶೇಂಗಾ. ಅದಕ್ಕೆ ಸ್ವಲ್ಪ ಕರೆದಿಟ್ಟು ಹಿಂಗೆ ಮೇಲೆ ಹಾಕೊಂಡ್ಬಿಡು. ಈಗೆಲ್ಲ ರೆಡಿ ಆಗ್ತಿದೆ. ನಮ್ಮ ಸೌತೆಕಾಯಿ ಅವಲಕ್ಕಿ ರೆಡಿ ಆಗೈತಿ. ನೀವು ಎಲ್ಲರೂ ಮಾಡಿ ಮನ್ಯಾಗ ತಿಂದು ನೋಡಿ ಆಮ್ಯಾಗ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.